ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನಿಮ್ಮ ಪ್ರೀತಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗು, ಮೊದಲನೇ ಶ್ರಾವಣ ಶುಕ್ರವಾರದ ವ್ಲಾಗ್. ಸೊ ಕೆಲಸ ಎಲ್ಲ ಬೇಗ ಮುಗೀತು, ಹಾಗೆ ಪೂಜೆನೂ ಎಲ್ಲ ಬೇಗ ಮುಗೀತು. ಇವತ್ತು ಅಥರ್ವನ್ನ ಕರ್ಕೊಂಬರಕ್ಕೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿವಸದಿಂದ ನೀನು ಬಾ ಅಂತ, ಸೊ ಹಾಗಾಗಿ ಅವನ್ನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಬಂದಮೇಲೆ ಇವತ್ತು ಮಾಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಅವನು ಕರ್ಕೊಂಡು ತುಂಬ ದಿವಸ ಆಗಿತ್ತು ಹೊರಗೆ ಹೋಗಿ, ಹಾಗಾಗಿ ಸೊ ಯಾವ ಮಾಲ್ ಅಂತ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮನೆಗೆ ಹತ್ತಿರನೇ 2 ಮಾಲ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಹೋಗ್ತೀವಿ. ಸೊ ಈಗ ಹೋಗಿ ಆ ಥರವನ್ನ ಕರ್ಕೊಂಬರ್ತೀನಿ. ನಾನು ಮೋಹನ್ ಇಬ್ಬರು ಹೊರಟ್ವಿ. ನಮ್ಮನೆ ಹತ್ರ ಹೊಸದಾಗಿ ಎಲೆಕ್ಟ್ರಾನಿಕ್ ಶೋರೂಮ್ ಓಪನ್ ಆಗಿದೆ. ಸೊ ಅದು ಬಂದು ಹರ್ಷ ಎಲೆಕ್ಟ್ರಿಕಲ್ಸ್ ಅಂತ. ಒಂದೊಂದಾಗಿ ಶೋರೂಮ್ಸ್ ಓಪನ್ ಆಗ್ತಾಯಿದೆ ಮನೆ ಹತ್ರ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ, ಹೆಂಗಿದ್ದಿದ್ದು ಏರಿಯಾ ಹೇಗೆ ಇಂಪ್ರೂವ್ ಆಯಿತು ಅಂತ ನಮ್ಮನೆ ಹತ್ರ. ಸೊ ಈಗ ನಾನು ಮೋಹನ್ ಹೊರಟ್ವಿ. ಅವನ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದು ರೆಡಿ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಹೊರಡ. ತಿರ್ಗೋ ಡ್ರೆಸ್ ಹೋಗ್ತಾರ ನೋಡ್ಕೊ. ಯಾಕೆ ಚಟ್ನಿ ತಿಂದಿಲ್ಲ ನೀನು? ಬರೀ ಇಡ್ಲಿ ಮಾತ್ರ ತಿಂದಿಯಾ? ಏನಕ್ಕೆ ಚಟ್ನಿ ತಿಂದಿಲ್ಲ? ಚಿಂತಾ ಚಟ್ನಿ ಯಾಕೆ ತಿಂದಿಲ್ಲ ನೀನು? ಇದು ಅಂತನೋ ಹೇಳ್ತಾ ಇದ್ದ. ಸರಿ, ನಮ್ಮ ಮನೆಗೆ ಬಂದು ರೆಡಿಯಾಗಿ ಊಟ ಅದು ಮಾಡಿಕೊಂಡು ಮಾಲ್ ಕಡೆ ಹೊರಟ್ವಿ. ಸೊ ನಮ್ಮ ಮನೆಗೆ 2 ಮಾಲ್ ಹತ್ತಿರ ಇದೆ. ಒಂದು ಗೋಪಾಲನ್ ಮಾಲು ಮತ್ತು ಇನ್ನೊಂದು ಡಿವಿನಿಟಿ ಮಾಲ್ ಅಂತ. ಗೋಪಾಲನ್ ಮಾಲ್ಗೆ ಯೂಶ್ವಲಿ ಹೋಗ್ತಾನೆ ಇರ್ತೀವಿ. ಸೊ ಹಾಗಾಗಿ ಇವತ್ತು ಡಿವಿನಿಟಿ ಮಾಲ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅಂದರೆ ಸುಮಾರು ಸತಿ ಇಲ್ಲಿಗೂ ಬಂದಿದ್ದೀವಿ. ಅವನೊಂದು ಸ್ವಲ್ಪ ಆಟ ಆಡಿ ಇಲ್ಲಿ ಫಸ್ಟು ನಾವು ಜುರಾಸಿಕ್ ವರ್ಲ್ಡ್ ರೀಬರ್ತ್ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಿರೋದು ಸಂಜೆ 5 ಗಂಟೆ ಶೋ ಇತ್ತು. ನಾವು ಹೊರಟಾಗ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ರೆ ಆಮೇಲೆ ಅಲ್ಲೇ ಸ್ವಲ್ಪ ತವನು ಆಟ ಆಡಿಸ್ಕೊಂಡು ಹಾಗೆ ಮೂವಿ ನೋಡ್ಕೊಂಡು ಒಟ್ಟಿಗೆ ಬರೋಣ ಅಂತ ಪ್ಲ್ಯಾನ್ ಇರೋದು. ಅವನಿಗೊಂಥರ ಫುಲ್ ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ಥಿಯೇಟರಿಗೆ ಬರ್ತಾ ಇರೋದು ಅವನು. PVR ಅಲ್ಲೇ ಇತ್ತಲ್ಲ. ಸೊ ಹಾಗಾಗಿ ಅವನಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಮೋಹನು. ನೋಡಬೇಕು ಮೂವಿ ಹೇಗಿತ್ತು ಅಂತ. ಸೊ ಅಷ್ಟರಲ್ಲಿ ಟಿಕೆಟ್ ಎಲ್ಲ ಬುಕ್ ಆಯಿತು. ಅಲ್ಲೇ ಡಿವಿನಿಟಿ ಮಾಲಲ್ಲಿ 4th ಫ್ಲೋರಲ್ಲಿ ಇದು ಹೊಸ ಗೇಮ್ಸ್ ಹಾಕಿದ್ದಾರೆ, ರೀಬೌಂಡ್ ಅಂತ. ಬಟ್ ಸಖತ್ತು ಸ್ವಲ್ಪ ಎಕ್ಸ್ಪೆನ್ಸಿವೆ. ಒಂದೊಂದು ಗೇಮ್ಗೆ ಒಂದೊಂದು ಕಾಸ್ಟ್ ಇರುತ್ತೆ. ಸೊ ಚಿಕ್ಕ ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಚೆನ್ನಾಗಿದೆ. ಇದು ಹೊಸದಾಗಿ ಮಾಡಿರೋದು. ಸಾಮಾನ್ಯ ನಾವು ಗೋಪಾಲನ್ ಮಾಲ್ಗೆ ಹೋಗ್ತಿದ್ವಲ್ಲ, ಅಲ್ಲಿ ಜಸ್ಟ್ ಟ್ರ್ಯಾಂಪೋಲಿನ್, ಬಾಲ್ಸ್, ಸ್ಲೈಡ್ಸು ಅಂಥವಿತ್ತಷ್ಟೇ. ಸೊ ಇಲ್ಲಿ ಈ ಥರ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಡಲ್ಟ್ಸ್ಗೆ, ಚಿಲ್ಡ್ರನ್ಸ್ಗೆ, ಸೊ ಯಾರು ಬೇಕಾದರೂ ಇಲ್ಲಿ ಆಡ್ಬೋದು. ತುಂಬ ಚೆನ್ನಾಗಿತ್ತು. ಈವನ್ ಡ್ಯಾಶಿಂಗ್ ಕಾರ್ ಕೂಡ ಇತ್ತು. ನಾ ಲಾಸ್ಟ್ ಟೈಮ್ ಆಡಿದ್ವಿ ಆ್ಯಕ್ಚುಲಿ. ಸೊ ಈ ಸತಿ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ನನಗೂ ಕೂತ್ಕೊಳ್ಳೋದಕ್ಕೆ. ಸೊ ಇವನೇ ಇಲ್ಲಿ ಆಡಿಸೋಣ ಅಂತಂದ್ಬಿಟ್ಟು ಕಾರ್ಡ್ ಇರುತ್ತೆ, ಆ ಕಾರ್ಡಿಗೆ ರೀಚಾರ್ಜ್ ಮಾಡ್ಕೊಳ್ಳೋದು. ಸೊ 1000ಇಂದ ಶುರು. ಸೊ ನೀವು ಇಷ್ಟು ರೀಚಾರ್ಜ್ ಮಾಡಿದ್ರೆ ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಅಂತ ಕಾರ್ಡಲ್ಲಿ ಆ್ಯಡ್ ಆಗುತ್ತೆ. ಹಾಗಾಗಿ ಒಂದೊಂದೇ ಗೇಮ್ ಆಡ್ತಾಯಿದ್ದ ಆ ಥರವ. ಇವನಿಗಿಂತ ಬೈಕೆ ಓದ್ತಾ ಇದೆ, ಆಡ್ತೀನಿ ಅಂತ ಹಠ. ಸರಿ ನನಗೆ ರೀಚಾರ್ಜ್ ಮಾಡಿಸಿತ್ತಲ್ಲ ಅಮೌಂಟ್ಗೆ. ಸೊ ಹಾಗಾಗಿ ಅವನು ಆಡ್ತೀನಿ ಅಂತ ಹಠ ಮಾಡ್ದೆ, ಆಟಕ್ಕೆ ಬಿಟ್ವಿ. ಇನ್ನು ಕೆಳಗಡೆ 3rd ಫ್ಲೋರಲ್ಲಿ ರಾಂಬಲ್ ಟಂಬಲ್ ಅಂತ ಇದೆ. ಅದು ಜಸ್ಟ್ ಪ್ಲೇ ಏರಿಯಾ, ಚಿಕ್ಕ ಚಿಕ್ಕ ಮಕ್ಳಿಗೆ ಆಡೋಕ್ಕೆ. ಅದು ಕೂಡ ಚೆನ್ನಾಗಿದೆ, ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವು. ಕೆಲವು ಕಾಂಬೋ ಆಫರ್ಸು ಇದೆ, ಹಾಗೆ ಸಿಂಗಲ್ ಪ್ಲೇ ಏರಿಯಾಗೂ ಚಾರ್ಜ್ ಮಾಡಿ ಆಡೋದು ಇದೆ. ನೋಡಬೇಕು, ಇದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಊಟ ಅದು ಮಾಡ್ಕೊಂಡು ಹೋಗಬೇಕು. ಊಟ ಮಾಡ್ಕೊಂಡಿರಲಿಲ್ಲ, ಊಟ ಮಾಡಿದ್ವಿ ಆ್ಯಕ್ಚುಲಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾರ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೋಡಬೇಕು. ಇವನು ಇಳಿಯೋದೇ ಇಲ್ಲ ಕೂತ್ಕೊಂಡ್ರೆ. ಇನ್ನೊಂದು ಸತಿ ಆಡ್ತೀನಿ, ಮತ್ತೊಂದು ಸತಿ ಆಡ್ತೀನಿ ಅಂತಲೇ ಅಂತಿರ್ತಾನೆ. ಸೊ ಮೋಹನ್ ಹೋಲ್ಡ್ ಮಾಡೋಕೆ ಹೋದ್ರು, ನೀನು ಹಿಡಿಬೇಡ ಪಾಪ, ನಾನೇ ಓಡಿಸ್ತೀನಿ ಅಂತ ಬೇರೆ ಅಲ್ಲೂ ಒಂದು ಹಠ. ಏನು ಆಡ್ತಾನಲ್ಲ ಅಂತಂದ್ಬಿಟ್ಟು
ಕರ್ಕೊಂಡು ಹೋದ್ವಿ. ಸುಮ್ಮನೆ ಮನೇಲಿದ್ದರೆ ಸ್ಕ್ರೀನ್ ಟೈಮ್ ನೋಡೋದು ಜಾಸ್ತಿ ಆಗುತ್ತೆ. ಅದೇ ಫ್ರೆಂಡ್ಸು ಇದ್ದಾರೆ, ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ದಿವಸ ಆಗಿತ್ತಲ್ಲ ಅಂತಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ವಿ. ಎಂಜಾಯ್ ಮಾಡ್ದೆ. ಸೊ ನೋಡಬೇಕು ಮೂವಿಲಿ ಹೇಗೆ ಕೂತ್ಕೋತಾನೆ, ನೋಡ್ತಾನೋ ಇಲ್ವೋ ಅಂತ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನು ಯಾವ ಗೇಮು ಅಂತ ಇನ್ನು ಡಿಸೈಡ್ ಮಾಡೋದ್ರಲ್ಲಿತ್ತು. ಬಟ್ ಇದು ಬಂದು ಇಷ್ಟು ಗೇಮ್ಸ್ ಇದೆ. ನಾನು ಜಸ್ಟ್ ದೂರದಿಂದ ಕವರ್ ಮಾಡಿರೋದಷ್ಟೇ. ಆ ಕಡೆ ಆ ಸೈಡ್ ಇನ್ನೂ ಡ್ಯಾಶಿಂಗ್ ಕಾರು, ಬೌಲಿಂಗು, ಆ ಥರ ಸುಮಾರು ಗೇಮ್ಸ್ ಇವೆ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸಿವ್ ಇದು. ಸೊ ಇಲ್ಲಿ ಮುಗಿದಾಯಿತು, ಇವಂದು ಆಟ ಎಲ್ಲ ಆಯಿತು. ನೆಕ್ಸ್ಟ್ ಆಡ್ತೀನಿ ಅಂತಂದ್ಬಿಟ್ಟು ಅವ್ರು ಈ ಸರ್ತಿ ಟ್ರೈ ಮಾಡಿದ್ರು. ಲಾಸ್ಟ್ ಟೈಮ್ ನಾನು ಆಡಿದ್ದೆ, ಇವರಷ್ಟು ಚೆನ್ನಾಗಿ ಆಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಶಾಟ್ಸು ಬರೀ ಫೌಲೇ ಆಗಿತ್ತು ನಂದು. ಬಾಲ್ ಎತ್ತಕ್ಕೆ ಅಷ್ಟು ಆಗ್ತಾಯಿರಲಿಲ್ಲ, ಸಖತ್ ವೆಯ್ಟ್ ಇತ್ತು. ಸೊ ಹಾಗಾಗಿ ಈ ಸರ್ತಿ ನೀವೇ ಆಡಿ ಅಂತ ಇದು ಬಿಟ್ಬಿಟ್ಟೆ. ಇಲ್ಲಿ ವೀಕ್ ಡೇಸಲ್ಲಿ ಕಡಿಮೆ ಎಲ್ಲ ಗೇಮ್ಸ್ಗೆ, ವೀಕೆಂಡ್ಸಲ್ಲಿ ಜಾಸ್ತಿ. ಇಲ್ಲಿ ಲೈಕ್ ವೀಕೆಂಡ್ಸಲ್ಲಿ ಬೌಲಿಂಗು 350 ಇರುತ್ತೆ, ವೀಕ್ ಡೇಸಲ್ಲಾದರೆ 250 ಚಾರ್ಜ್. ಸೊ ಆ ಥರ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾನು ಅಥರ್ವ ಈಗ ಇಲ್ಲಿ ಬಂದಿದ್ದೀವಿ ಬರ್ಗರ್ ತಿನ್ನೋಕ್ಕೆ. ಸೊ ಡಿವಿನಿಟಿ ಮಾಲಲ್ಲಿ ಅಥರ್ವ ಬರ್ಗರ್ ತಿಂತೀನಿ. ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದ್ರೆ ಹೀಗೆ ಇದೆ ಮೇಲೆ ಫ್ರೈಡೇ. ಸೊ ಹಾಗಾಗಿ ಎಷ್ಟು ಕ್ರೌಡು, ಸ್ವಲ್ಪ ಕ್ರೌಡ್ ಇದೆ ಅಷ್ಟೇ. ಬ್ಯಾಕ್ಗ್ರೌಂಡ್ ಸಖತ್ತು ನಾಯ್ಸ್ ಇತ್ತು. ಸೊ ಹಾಗಾಗಿ ಜಾಸ್ತಿನ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ವಾಯ್ಸಲ್ಲಿ. ಅವನು ಬರ್ಗರ್ ತೊಗೊಂಡೆ, ನಾನು ಮೀಲ್ಸ್ ತೊಗೊಂಡೆ. ಅಂದರೆ ಫ್ರೈಸು, ಮಾಮೂಲಿ ಜ್ಯೂಸು, ಒಂದು ಬರ್ಗರು. ಫ್ರೈಸ್ ಬಂದಿದ್ದು ಸಾಕು, ಅವನೇ ಎತ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ದೆ. ಸೊ ಇನ್ನು ಇಲ್ಲಿಂದ ತಿಂದ್ಕೊಂಡು ನಾನು ಕೆಳಗೆ ಹೇಳಿದ್ನಲ್ಲ ರಂಬಲ್ ಟಂಬಲ್ ಅಂತ, ಇದೊಂದು ಪ್ಲೇ ಏರಿಯಾ ಇದೆ. ಇದೊಂದು ಅಷ್ಟೇ, ಇದು ಸಖತ್ ಎಕ್ಸ್ಪೆನ್ಸಿವ್. ನೀವು ಕಾಂಬೋಲ್ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಸಿಂಗಲ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಇದು 1 ಅವರ್ಗೆ ಎಷ್ಟು 500 ಏನೋ ಚಾರ್ಜ್ ಮಾಡಿದ್ರು 1 ಅವರ್ಗೆ. ಬಟ್ 1 ಅವರಲ್ಲಿ ನಮಗೆ ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಖಂಡಿತ ಇರಲ್ಲ. ಎಷ್ಟೊತ್ತು ಅಂತ ಸುಮ್ಮನೆ ಕೂತ್ಕೊಳ್ಳೋದು, ಅವ್ನ ಪಾಟಿಗೆ ಅವ್ನು ಆಟ ಆಡೋಕ್ಕೆ ಬಿಡ್ತಾನೆ. ಸೊ ಹಾಗಾಗಿ ನಾನು ಈ ಕಡೆ ಸುಮ್ಮನೆ ಕೂತ್ಕೊಂಡಿದ್ದೆ. ಕಣ್ಣು ಬೇರೆ ಎಳಿತಾ ಇತ್ತು, ಚೆನ್ನಾಗಿ ತಿಂದ್ಬಿಟ್ಟಿದ್ವಾ. ಸೊ ಕಣ್ಣು ಎಳಿತಾ ಇತ್ತು ನನಗೆ. ಅದಕ್ಕೆ ಮೋಹನ್ ಹೇಳಿದ್ರು, ನೋಡು ನೀನು ½ ಆನ್ ಅವರ್ ನೋಡ್ಕೊ, ನಾನು ½ ಅವರ್ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಸ್ವಲ್ಪ ಟೈಮಿಂಗ್ಸ್ನ ಶೇರ್ ಮಾಡಿದ್ವಿ. ಇವನು ನನ್ನ ಜೊತೆ ನನ್ನ ಟೈಮ್ ಬಂತಲ್ಲ, ಸೊ ಆವಾಗ ಇವನು ನನ್ನ ಜೊತೆ ನೀನು ಆಡೋಕ್ಕೆ ಬಾ ಅಂತಂದ್ಬಿಟ್ಟು ನಾನು ಕರ್ಕೊಂಡು ಹೋದ. ಒಂಥರ ಚೆನ್ನಾಗಿತ್ತು. ಅವ್ನು ಯಾವ ಥರ ಹೋಗ್ತಾನೋ ಅವ್ನು ಎಲ್ಲಿ ಹೇಳ್ತಾನೋ ಅಲ್ಲಿಗೆ ನಾನು ಹೋಗಬೇಕು. ಬಟ್ ಒಂಥರ ಎಂಜಾಯ್ ಮಾಡ್ಬೋದು ಮಕ್ಕಳು. ಬಟ್ ನಾನು ಹೇಳ್ದಂಗೆ ಸ್ವಲ್ಪ ಬಿಟ್ಟು ಎಕ್ಸ್ಪೆನ್ಸಿವ್ ಅನಿಸ್ತು. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಸ್ ಯೂಶ್ವಲ್. ವೀಕೆಂಡ್ಸಲ್ಲಿ ಜಾಸ್ತಿ. ಒಂಥರ ಡಿಫ್ರೆಂಟ್ ಆಗಿದೆ. ಅವನು ಚೆನ್ನಾಗಿ ಎಂಜಾಯ್ ಮಾಡ್ದೆ, ನಾನು ಅವನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ನನಗೆ ಸಖತ್ ನಿದ್ದೆ ಇತ್ತಲ್ಲ, ಅದು ಸ್ವಲ್ಪ ಹೋಯಿತು. ಸೊ ಅಲ್ಲಿ ಇನ್ನೂ ಆ್ಯಕ್ಚುಲಿ ½ ಆನ್ ಅವರ್ ಇತ್ತು ಮೂವಿ ಶುರು ಆಗೋದಕ್ಕೆ. ಅಷ್ಟರಲ್ಲಿ ಏನೇನಾಗುತ್ತೋ ಚೆನ್ನಾಗಿ ಆಟಾಡು ಅಂತ ಬಿಟ್ಬಿಟ್ಟಿದ್ವಿ. ಇದು ಗೋಪಾಲನ್ ಮಾಲಲ್ಲಿ ಈ ಥರ ಇಲ್ಲ, ಅಲ್ಲೊಂಥರ ಡಿಫ್ರೆಂಟಾಗಿದೆ. ಅಲ್ಲಿ ಡಿಫ್ರೆಂಟಾಗಿದೆ, ಇಲ್ಲೊಂಥರ ಡಿಫ್ರೆಂಟಾಗಿದೆ. ಬಟ್ ಇಲ್ಲಿ ಸ್ವಲ್ಪ ಪ್ಲೇ ಏರಿಯಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಎಂಜಾಯ್ ಮಾಡ್ಬೋದು ಮಕ್ಕಳು. ಫ್ರೈಡೇ ಮಧ್ಯಾಹ್ನ ಹೋಗಿದ್ದರಿಂದ ಅಷ್ಟು ಕ್ರೌಡ್ ಇರಲಿಲ್ಲ, ಆರಾಮಾಗಿ ಆಟ ಆಡ್ಕೊಂಡ. ವೀಕೆಂಡ್ಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡು. ಸೊ ಅಲ್ಲಲ್ಲಿ ಮಕ್ಕಳುಗಳು ಆಟ ಆಡ್ತಿರ್ತಾರಲ್ಲ, ಸೊ ಹಾಗಾಗಿ ಸರಿಯಾಗಿ ಎಂಜಾಯ್ ಮಾಡೋದಕ್ಕಾಗಲ್ಲ. ಅಮ್ಮ ಇದು ವರ್ಕ್ ಆಗ್ತಾಯಿಲ್ಲಮ್ಮ, ಬೇಡಬ್ಬ ಆ ಕಡೆ ಹೋಗಿ ಆಟ ಆಡೋಣ, ನಿಮ್ಮ ಬಾಕ್ಸಲ್ಲೆಲ್ಲ ಬಾಲ್ಸ್ ತುಂಬಿಸು, ನಾನು ಮೇಲೆ ಹೋಗಿ ಇಡ್ತೀನಿ ಅಂತ ಬೇರೆ ಅಲ್ಲಿ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಿದ್ದ. ಹೇಗೋ ಟೈಮ್ ಪಾಸ್ ಮಾಡಿದ್ವಿ. ಸಖತ್ತು ಲಾಂಗ್ ಅನಿಸ್ತಪ್ಪ ನನಗಂತೂ. 1 ಅವರ್ ಕೂತಲ್ಲಿ ಏನು ಮಾಡೋದು. ಬಟ್ ಒಳಗೆ ಕೆಲವು ಏರಿಯಾಸ್ಗೆ ರೆಸ್ಟ್ರಿಕ್ಟೆಡ್ ಇರುತ್ತೆ, ಪೇರೆಂಟ್ಸ್ ಅಲ್ಲೋ ಇರೋದಿಲ್ಲ. ಸೊ ಹಾಗಾಗಿ ಆ ಥರ ನೀನು ಎಷ್ಟು ಎಂಜಾಯ್ ಮಾಡ್ತೀಯ ಮಾಡ್ಕೊಂತಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋದ್ವಿ. ಸೊ ಯಾರೂ ಇರಲಿಲ್ಲ ಅಲ್ವಾ, ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ದ.
ನೀನು ಬಾಮ್ಮ ಒಳಗೆ ಅಂತ ನನ್ನೂ ಕರಿತಾ ಇದ್ದ, ಕ್ಯಾಚ್ ಹಾಕ್ತೀನಿ ಇಡಿ ಅಂತ. ನೀನು ಆಡ್ಕೊಳಪ್ಪ ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಚೆ ನಿಂತ್ಕೊಂಡು ನೋಡ್ತಿದ್ವಿ. ಬಟ್ ಮೋಹನ್ ಆ ಕಡೆ ಅವ್ರಿಗೆ ಸಖತ್ತು ಮ್ಯಾಚ್, ಕ್ರಿಕೆಟ್ ಕ್ರೇಜ್ ಸಖತ್ತು ಇಷ್ಟ ಅವ್ರಿಗೆ. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರ ಮೊಬೈಲಲ್ಲಿ ಆ ಕಡೆ ಮ್ಯಾಚ್ನ ನೋಡ್ತಾಯಿದ್ರು. ನಾನು ಇವನ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಲ್ಲಾಡು ಇಲ್ಲಾಡು, ಇನ್ನೂ ಟೈಮ್ ಇದೆ, ಇನ್ನೂ 10 ಮಿನಿಟ್ಸ್ ಇದೆ, ಇನ್ನೂ 5 ಮಿನಿಟ್ಸ್ ಇದೆ ಅಂತ ಹೇಳಿ ಅವನನ್ನು ಆಟಾಡ್ಸಿದ್ದಾಯಿತು. ಆಮೇಲೆ ಅವನಿಗೆ ಬೋರ್ ಆಗ್ಬಿಡ್ತಮ್ಮ, ನಡಿ ಹೋಗೋಣ ಸಾಕು ಅಂತ. ಬಟ್ ಇನ್ನೊಂದು ಪ್ಲೇ ಏರಿಯಾಗೆ ಅದು ಅಲ್ಲಿಗೆ ಹೋಗೋಣ ಅಂತ. ಬಟ್ ಅದು ಸಪ್ರೇಟಾಗಿ ಪೇ ಮಾಡಬೇಕು, ಎಕ್ಸ್ಟ್ರಾ 300 ಅದಕ್ಕೆ ಪೇ ಮಾಡಬೇಕು. ನೀವು ಕಾಂಬೋ ತೊಗೊಂಡ್ರೆ ಅದು 700 ಆಗುತ್ತೆ. ಬಟ್ ಸಿಂಗಲ್ ತೊಗೊತೀನಿ ಅಂತಂದರೆ ಎಕ್ಸ್ಟ್ರಾ ಆಗುತ್ತೆ. ಸೊ ಇದು 500, ಅದು 300. ಕಾಂಬೋ ತೊಗೊಂಡ್ರೆ 700, ಅಂದರೆ 100 ರೂಪೀಸ್ ಕಡಿಮೆ ಆಗುತ್ತೆ. ಅಲ್ಲಿಂದ 2 ಮಕ್ಕಳು ಬಂದವು, ಅದನ್ನು ಫ್ರೆಂಡ್ಸ್ ಮಾಡ್ಕೊಂಡ್ರು. ನೀವು ಬನ್ನಿ ನನ್ನ ಜೊತೆ ಎಲ್ಲ ಪ್ಲೇ ಟುಗೆದರ್ ಅಂತಂದ್ಬಿಟ್ಟು ಹೋಗಿ ಆಟ ಆಡ್ಕೊತಿದ್ದ. ಸೊ ಫೈನಲಿ ಒಂದು ಪ್ಲೇ ಏರಿಯಾದು ಟೈಮ್ ಮುಗೀತು. ಇನ್ನು ನಾವು ಅಷ್ಟೇ ಮೂವಿ ನೋಡೋಕ್ಕೆ ಹೋದ್ವಿ. ಮೂವಿ ಇದ್ದಿದ್ದು 4:55 ಏನೋ. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ನಾವು ಹೋದ್ವಿ ಮೂವಿ ನೋಡೋಕ್ಕೆ. ಸೊ ಮುಂಚೆನೇ ಬುಕ್ ಮಾಡಿದ್ವಲ್ಲ, ಸ್ವಲ್ಪ ಮಿಡ್ ರೋವಲ್ಲಿ ತೊಗೊಂಡಿದ್ದಿದ್ದು ನಾವು. ಅವನಲ್ಲಿ ಪಾಪ್ಕಾರ್ನ್ ಬೇಕು ಅಂತ ಹಠ, ಜ್ಯೂಸು ಪಾಪ್ಕಾರ್ನ್ ತೊಗೊಂಡ್ವಿ. ಈ ಜ್ಯೂಸು 450 ಮೇಲೆ ಸಖತ್ತು ಇತ್ತಪ್ಪ ಕ್ವಾಂಟಿಟಿ ಮಾತ್ರ. ಅವ್ನು ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಸ್ನ್ಯಾಕ್ಸ್ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದ ಜ್ಯೂಸು ಅಂತ. ಸೊ ಅವನು ಫಸ್ಟ್ ಟೈಮ್ ಬಂದಿರೋದು, ಅವ್ನಿಗೊಂಥರ ಎಕ್ಸೈಟ್ಮೆಂಟು. ಹೀಗಿದೆ ಹಾಗಿದೆ, ಇಷ್ಟು ಸಾಫ್ಟ್ ಇದೆ, ಕುಷನ್ ಚೇರ್ಸ್ ಇದು, ಅಪ್ಪಪ್ಪ ನೀನು ಈ ಕಡೆ ಕೂತ್ಕೊ, ನಾನು ಆ ಕಡೆ ಕೂತ್ಕೊತೀನಿ ಅಂತ ಅಪ್ಪಂಗೆ ಹೇಳ್ತಿದ್ದ. ಸರಿ, ಆ್ಯಕ್ಚುಲಾಗಿ ಆಯಿತು, ಮೂವಿ ಎಲ್ಲ ಮುಗೀತು, ಹೊರಟ್ವಿ. ಸೀರಿಯಸ್ಸಾಗಿ ಹೇಳಬೇಕಂದ್ರೆ ಆ ಥರ ಫಿಲಮ್ ನೋಡೋಕ್ಕೆ ಬಿಡಲಿಲ್ಲ. ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ನೋಡೋಕ್ಕೆ. ಮನೆಗೆ ಹೋಗೋಣ ಬಾ ಅಂತ. ಯಾಕೆ ಅವ್ನಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ನಾವು ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ಆನ್ ದ ವೇ ಹಾಲು ತೊಗೊಂಡು ಹಾಗೆ ಪಾರ್ಸಲ್ ತೊಗೊಂಬಿಟ್ವಿ. ಅಡುಗೆ ಏನೂ ಮಾಡಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಮಧ್ಯಾಹ್ನಕ್ಕೆ. ಒಪ್ಪತ್ತಿಗೆ ಮಾಡಿದ್ದಿದ್ದಷ್ಟೇ. ಆ ಕಡೆ ಮೋಹನ್ನು ಇಡ್ಲಿ ಇದು ತೊಗೊಂಡ್ರು. ಇನ್ನು ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.